ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಅಂದರೆ ಮೂರನೇ ಪಾರ್ಟ್. ಸ್ನೇಹಿತರೆ, ಇದು ಥಂಬ್ನೇಲ್ ಕ್ರಿಯೇಟ್ ಮಾಡುವ ಮೂರನೇ ಪಾರ್ಟ್ ಆಗಿದೆ. ಇನ್ನೂ 2 ಪಾರ್ಟ್ ನೀವು ನೋಡಿಲ್ಲ ಅಂದರೆ ಫಸ್ಟ್ ಪಾರ್ಟ್ನಿಂದ ಹಿಂದಿನ 2 ಪಾರ್ಟ್ ನೋಡಿ ಈ ಮೂರನೇ ಪಾರ್ಟನ್ನು ನೋಡಿದರೆ ಅರ್ಥ ಆಗುತ್ತೆ. ಸೊ ಯಾಕಂದರೆ ಆಲ್ರೆಡಿ ಪ್ರೊಜೆಕ್ಟ್ ಮಾಡಿ ನಾವು ಹಾಕಿರೋದ್ರಿಂದ ಮೂರನೇ ಪಾರ್ಟ್ ನೋಡಬೇಕು ಅಂದರೆ ಹಿಂದಿನ 2 ಪಾರ್ಟ್ ನೀವು ನೋಡಿ ಇಲ್ಲಿ ಬನ್ನಿ, ಓಕೆನಾ. ಸೊ ನಾವು ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟನ್ನು ಓಪನ್ ಮಾಡೋಣ. ಸೊ ಪ್ರಾಜೆಕ್ಟ್ನಲ್ಲಿ ನೋಡಿ ನಾನು ಪಿಕ್ಸೆಲ್ ಲೈವ್ ಫಸ್ಟ್ ಓಪನ್ ಮಾಡ್ತೀನಿ. ಆಮೇಲೆ ಇಲ್ಲಿ ಮೈ ಪ್ರಾಜೆಕ್ಟ್ ಅಂತ ಇದೆ, ಇಲ್ಲಿ ನೋಡ್ಬೋದು ನೀವು. ನಾನು ಇಲ್ಲಿ ಟಚ್ ಮಾಡ್ತಿರೋದು ನಿಮ್ಗೆ ಕಾಣ್ತಿರ್ಬೋದು, ಒಂದು ಸ್ವಲ್ಪ ನೋಡಿ. ಇಲ್ಲಿ ಮೈ ಪ್ರಾಜೆಕ್ಟ್ ಅಂತ ಇದೆ ಫಸ್ಟಾಗಿ. ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಆಮೇಲೆ ನಮ್ಮ ಪ್ರಾಜೆಕ್ಟ್ ಇತ್ತು ಥಂಬ್ನೇಲ್ ಸಿರೀಸ್ ಅಂತ, ಇಲ್ಲಿ ನೋಡಿ 3ನೇ ಆಪ್ಷನ್ ಇದೆ ಥಂಬ್ನೇಲ್ ಸಿರೀಸ್ ಅಂತ. ಇದನ್ನು ಕ್ಲಿಕ್ ಮಾಡಿ ನಾನು ಪ್ರಾಜೆಕ್ಟನ್ನು ಓಪನ್ ಮಾಡ್ತೀನಿ. ಸೊ ಇದು ಪ್ರಾಜೆಕ್ಟ್ ನಾನು ಹೇಗೆ ಸೇವ್ ಮಾಡಿದೆ ಅನ್ನೋದು ಫಸ್ಟ್ ಪಾರ್ಟ್ನಲ್ಲಿದೆ. ಆ ಫಸ್ಟ್ ಪಾರ್ಟ್ ನೀವು ನೋಡ್ಬೋದು, ಪ್ರಾಜೆಕ್ಟ್ ಸೇವ್ ಮಾಡಿದ್ದು. ಸೊ ಇವಾಗ ಈ ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡೋಣ ಎಡಿಟ್ ಮಾಡೋದು. ಇದರಲ್ಲಿ ಇವಾಗ ಏನು ನೋಡೋಣ ಸ್ನೇಹಿತರೆ, ಏನಾದರೂ ಟೆಕ್ಸ್ಟ್ ಹಾಕಬೇಕು ಅಂದರೆ ಯಾವ ರೀತಿ ಹಾಕಬೇಕು ಅನ್ನೋದು ಇದರಲ್ಲಿ ನಾವು ನೋಡೋಣ. ಸೊ ನೋಡಿ, ಇಲ್ಲಿ ಕೆಳಗಡೆ ಫಸ್ಟ್, ಸೆಕೆಂಡ್, ಥರ್ಡ್ ಆಪ್ಷನ್ ಸೆಂಟರ್ನಲ್ಲಿರೋ ಆಪ್ಷನ್ನಲ್ಲಿ ಇಲ್ಲಿ ಶೇಪ್ಸ್ ಅಂತ ಇದೆ ನೋಡಿ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಶೇಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಶೇಪ್ ಸಿಗುತ್ತೆ, ಸ್ಕ್ವೇರ್ ಶೇಪ್. ಸೊ ಇದಕ್ಕೆ ನಾವು ನಮ್ಗೆ ಎಷ್ಟು ಬೇಕು ಅದರ ಪ್ರಕಾರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ರೀತಿ, ಓಕೆನಾ. ಸೊ ಇಷ್ಟು ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಮಾಡಿ ನಾನೇನು ಮಾಡ್ತೀನಿ, ಈಗ ಸ್ಕ್ವೇರ್ ಇಮೇಜ್ ಇದೆ, ಅದಕ್ಕೆ ರಿಡ್ಯೂಸ್ ಮಾಡಬೇಕು. ಅಂದರೆ ಬಾರ್ಡರ್ಸ್ ಎಲ್ಲ ರೌಂಡ್ ರೀತಿ ಕಾಣಬೇಕು, ಆ ರೀತಿ ನಾವು ಇದನ್ನು ರಿಡ್ಯೂಸ್ ಮಾಡಬೇಕು. ಸೊ ಅದಕ್ಕೇನು ಮಾಡಬೇಕು, ಇಲ್ಲಿ ನೋಡಿ ರಿಡ್ಯೂಸ್ ಅಂತ ಇದೆ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ರಿಡ್ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಸೊ ನೋಡ್ಬೋದು, ಈ ರೀತಿ ರೌಂಡಾಗಿ ಶೇಪ್ನಲ್ಲಿ ಬರುತ್ತೆ, ಓಕೆನಾ. ಸೊ ಇದಕ್ಕೆ ಮೊದಲು ನೀವು ಲಾಕ್ ಮಾಡಬೇಕು. ಇಲ್ಲಿ ಲೇಯರ್ ಆಪ್ಷನ್ ಇದೆ, ಇಲ್ಲಿ ನೋಡಿ ನಾನು ಟಚ್ ಮಾಡ್ತಾ ಇರೋದು. ಸೊ ಇಲ್ಲಿ ಟಚ್ ಮಾಡಿ ಇವಾಗ ಈ ಲೇಯರನ್ನು ಲಾಕ್ ಮಾಡ್ತೀನಿ, ಓಕೆನಾ. ಸೊ ಲಾಕ್ ಮಾಡಿದೆ. ಯಾಕಂದರೆ ಲಾಕ್ ಮಾಡೋದ್ರಿಂದ ಈ ಲೇಯರ್ ನೋಡಿ, ಈಗ ನಾನು ಟಚ್ ಮಾಡಿದ್ರು ಎಲ್ಲೂ ಕೂಡ ಅವು ಮೂವ್ ಆಗಲ್ಲ. ಸೊ ಲಾಕನ್ನು ತೆಗೆದು ನಾನು ಮೂವ್ ಮಾಡ್ಬೋದು, ನೋಡಿದ್ದೀರಾ. ಸೊ ಅದಕ್ಕಾಗಿ ನಾವೇನು ಮಾಡಬೇಕು, ಅದನ್ನು ಲಾಕ್ ಮಾಡಬೇಕು. ಆದಷ್ಟು ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಂದು. ಸೊ ಇನ್ನೊಮ್ಮೆ ಕ್ರಿಯೇಟ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಿ. ಬ್ಯಾಕ್ ಬರೋದ್ರಿಂದ ಅದು ಹೋಯಿತು, ಹಾಗಾಗಿ ಮತ್ತೊಮ್ಮೆ ಮಾಡ್ತಾಯಿದ್ದೀನಿ. ರಿಡ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಎಷ್ಟು ನಿಮಗೆ ರಿಡ್ಯೂಷನ್ ಬೇಕು ಅಷ್ಟು ನೀವು ಮಾಡ್ಕೋಬೋದು. ಸೊ ಇಲ್ಲಿ ನಾನು 20 ಮಾಡಿದೆ. ಇದಕ್ಕೆ ಓಕೆ ಮಾಡಿ ಇದನ್ನು ಈಗ ನಾನು ಲೇಯರ್ ಮೇಲೆ ಹೋಗಿ ಲಾಕ್ ಮಾಡಿಬಿಡ್ತೀನಿ, ಓಕೆನಾ. ಸೊ ಇದಕ್ಕೆ ಒಂದು ಸ್ವಲ್ಪ ಕಲರ್ ಮಾಡೋಣ. ಕಲರ್ ಮಾಡಲಿಕ್ಕೆ ಇಲ್ಲಿ ನೋಡಿ ಕಲರ್ ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಎಲ್ಲೋ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. ಸೊ ಎಲ್ಲೋ ಒಳಗಡೆ ನೀವು ಬ್ಲ್ಯಾಕ್ ಫಾಂಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ನಾನು ಮಾಡಿದೆ. ಸೊ ಇದು ಮಾಡಿದ್ದೀನಿ ಮತ್ತು ಇದಕ್ಕೆ ಲಾಕ್ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು, ಓಕೆನಾ. ಇವಾಗ ಫಾಂಟನ್ನು ಇದರ ಮೇಲೆ ಹಾಕೋಣ. ಫಾಂಟ್ ಹಾಕಲಿಕ್ಕೆ ಇಲ್ಲಿ ಎ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಟೆಕ್ಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇವಾಗ ಪೆನ್ಸಿಲ್ ಐಕಾನ್ ಕಾಣ್ತಿದೆ, ಎಡಿಟ್ ಬಟನ್ ಕೂಡ ಇಲ್ಲಿ ಬಂದಿದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನೆಕ್ಸ್ಟ್ ನ್ಯೂ ಟೆಕ್ಸ್ಟ್ ಅಂತ ಇದೆ, ಇದರ ಮೇಲೆ ಬಂದಿದೆ. ಸೊ ಇದಕ್ಕೆ ಡಿಲೀಟ್ ಮಾಡೋಣ. ಇಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡೋಣ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಜಸ್ಟ್ ಇಲ್ಲಿ ಹೌ ಟು ಕ್ರಿಯೇಟ್ ಇಷ್ಟು ಮಾಡ್ತೀನಿ, ಓಕೆನಾ. ಸೊ ನೀವು ಕನ್ನಡದಲ್ಲಿಯೂ ಕೂಡ ಬರೀಬೋದು. ನಾನು ಇಂಗ್ಲೀಷ್ನಲ್ಲಿ ಹಾಕಿ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ನೀವು ಕನ್ನಡದಲ್ಲಿಯೂ ಕೂಡ ಹಾಕ್ಬೋದು. ಸೊ ಇಲ್ಲಿ ನಾನು ಇದಕ್ಕೆ ಅಡ್ಜಸ್ಟ್ ಮಾಡ್ಕೊತೀನಿ. ಇದನ್ನು ಸ್ವಲ್ಪ ಟೆಕ್ಸ್ಟ್ ಸೈಜ್ ಕೂಡ ಜಾಸ್ತಿ ಮಾಡ್ತೀನಿ. ಸೊ ಇಲ್ಲಿ ಟಿ ಅಂತ ಇದೆ, ಟಿ ಅಂತ ಇದೆ ನೋಡಿ, ಇದು ಸೈಜ್ ಮೇಲೆ ಕ್ಲಿಕ್ ಮಾಡಿ 60 ಇದೆ, ಇದಕ್ಕೊಂದು ಸ್ವಲ್ಪ ಜಾಸ್ತಿ ಮಾಡೋಣ. ಸೊ ಇದಕ್ಕೆ ಹೊಂದಿಕೊಳ್ಳೋಂಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡೋಣ. ಸೊ ನಿಮ್ಗೆ ಯಾವ ರೀತಿ ಕರೆಕ್ಟ್ ಅನಿಸುತ್ತೆ ಆ ರೀತಿ ಮಾಡಿ. ಸೊ ಇದಕ್ಕೆ ಕರೆಕ್ಟಾಗಿ ಒಂದು ಸ್ವಲ್ಪ ಅಲೈನ್ ಮಾಡಿ. ನೀವು ಕೈಯಿಂದ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದ್ರ ಮೇಲೆ ಟಚ್ ಮಾಡಿ ಈ ರೀತಿ, ಈಗ ಟಚ್ ಮಾಡಿ ಈ ರೀತಿ ನೀವು ಎಲ್ಲಿ ಬೇಕು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಓಕೆ ಮಾಡಿ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡೋಣ. ಇದಕ್ಕೆ ಬ್ಲ್ಯಾಕ್ ಕಲರ್ ಕೊಡ್ತೀನಿ ನೋಡಿ, ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಆ ರೀತಿ ಮಾಡಿಕೊಂಡು ಇಷ್ಟು ನೀವು ಮಾಡ್ಬೋದು. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಕೆಳಗಿನ ಇದು ಮಾಡ್ಕೋಬೋದು,
ಏನಿದೆಯಲ್ಲ ಶೇಪ್ಸನ್ನು ಹಾಕ್ಕೊಂಡು ಮಾಡ್ಕೋಬೋದು. ಸೊ ಇದು ಒಂದು ಶೇಪ್ ನಾನು ಹಾಕಿದ್ದೀನಿ. ಇನ್ನು ಇಲ್ಲಿ ಒಂದು ಸ್ವಲ್ಪ ಏನಾದರೂ ಟೆಕ್ಸ್ಟ್ ಬರೆಯೋಣ ಕನ್ನಡದಲ್ಲಿ. ಥಂಬ್ನೇಲ್ ಅಂತ ಹಾಕ್ತೀನಿ ನೋಡಿ. ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ನಾನು ಥಂಬ್ನೇಲ್ THUMBNAIL ಥಂಬ್ನೇಲ್ ಅಂತ ಇದೆ. ಸೊ ಇದಕ್ಕೆ ಇಲ್ಲಿ ಥಂಬ್ನೇಲ್ ಇಲ್ಲಿ ಸರಿಯಾಗಿ ಬರೋಂಗಿಲ್ಲ, ಸ್ವಲ್ಪ ಥಂಬ್ THUMB ಥಂಬ್ ಥಂಬ್ನೇಲ್. ಓಕೆ, ಒಂದು ಸ್ವಲ್ಪ ಟ್ರೈ ಮಾಡೋಣ, ಆಗ್ತಾಯಿಲ್ಲ. THUMBNAIL ಥಂಬ್ನೇಲ್ ಅಂತ ಹಾಕಬೇಕು ಇಲ್ಲಿ ಕನ್ನಡದಲ್ಲಿ. ಸೊ ಇಲ್ಲಿ ಸರಿಯಾಗಿ ಬರ್ತಾಯಿಲ್ಲ, ಕನ್ನಡದಲ್ಲೇ ಹಾಕಬೇಕು ಅಂತ ಆಯಿತು, ಆದರೂ ಆಗಲಿಲ್ಲ. ನೋಡೋಣ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಹೌ ಟು ಕ್ರಿಯೇಟ್ ಅಂತ ಇದೆ. ಸೊ ನೀವು ಕನ್ನಡ ಹಾಕಬೋದು. ಅದಕ್ಕಾಗಿ ನಾನೇನು ಮಾಡ್ತೀನಿ, ಈ ಪ್ರಾಜೆಕ್ಟನ್ನು ಇಲ್ಲಿಗೆ ಬಿಟ್ಟು ಒಂದು ಸ್ವಲ್ಪ ಇದು ಕನ್ನಡದಲ್ಲಿ ಸರಿಯಾಗಿ ಬರೀಬೇಕು. ಅದಕ್ಕೇನು ಮಾಡ್ತೀನಿ, ನಾನು ಟ್ರಾನ್ಸ್ಲೇಟ್ನಲ್ಲಿ ಹೋಗಿ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ. ನೀವು ಕೂಡ ಹೀಗೆ ಒಂದು ಸ್ವಲ್ಪ ಆಗಲಿಲ್ಲ ಅಂದರೆ ಟ್ರೈ ಮಾಡಿ. THUMBNAIL ಥಂಬ್ನೇಲ್. ಸೊ ಇಲ್ಲಿ ಕನ್ನಡ ಮಾಡೋಣ, ಕನ್ನಡ ಮಾಡ್ಕೋತೀನಿ ನಾನು. ಸೊ ಬಂತು ನೋಡಿ ಥಂಬ್ನೇಲ್ ಅಂತ. ಸೊ ಇದನ್ನು ನಾನು ಇಲ್ಲಿ ಕಾಪಿ ಮಾಡಿಕೊಂಡು, ಓಕೆನಾ, ಇದನ್ನು ಕಾಪಿ ಮಾಡಿಕೊಂಡು ನಾನು ನನ್ನ ಪ್ರಾಜೆಕ್ಟ್ನಲ್ಲಿ ಹಾಕ್ತೀನಿ. ಕೆಲವೊಂದು ಸರಿ ಕನ್ನಡದಲ್ಲಿ ಟೈಪ್ ಮಾಡುವಾಗ ನಮಗೆ ತೊಂದರೆ ಆಗುತ್ತೆ, ಹಾಗಾಗಿ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಟ್ರಾನ್ಸ್ಲೇಟಿವ್ ಮಾತ್ರ ಇಲ್ಲ ಅಂದರೆ ಟ್ರಾನ್ಸ್ಲೇಟು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಎಡಿಟ್ ಮೇಲೆ ನಾನು ಮತ್ತೊಮ್ಮೆ ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ ನೋಡಿ ಥಂಬ್ನೇಲ್. ಓಕೆನಾ. ಸೊ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಬೋಲ್ಡ್ ಮಾಡ್ತೀನಿ. ಇಲ್ಲಿ ಬೋಲ್ಡ್ ಸ್ಟೈಲ್ ಅಂತ ಇದೆ ನೋಡಿ, ಬಿ ಸ್ಟೈಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಬಿ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಫಾಂಟ್ ದಪ್ಪ ಆಗಿಬಿಡುತ್ತೆ, ಬೋಲ್ಡ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಇದಕ್ಕೆ ಏನು ಮಾಡಬೇಕೀಗ, ಸೈಜ್ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಡೋಣ ನೋಡಿ ಈ ರೀತಿ. ಓಕೆನಾ. ಸೊ ಇಷ್ಟು ನಾನು ಕರೆಕ್ಟಾಗಿ ಇದಕ್ಕೆ ಹೊಂದ್ಕೊಳ್ಳುವಾಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಲ್ಲಿ ಸೆಟ್ ಮಾಡ್ತೀನಿ. ಓಕೆನಾ. ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದಕ್ಕೆ ಏನು ಮಾಡೋಣ, ಔಟರ್ ಸ್ಟ್ರೋಕ್ ಕೊಡೋಣ ಒಂದು ಸ್ವಲ್ಪ. ಸೊ ಸ್ಟ್ರೋಕ್ ಅಂತ ಇಲ್ಲದೆ ಶೇಡೋ ಅಂತ ಇದೆ, ಶೇಡೋಗೆ ಕ್ಲಿಕ್ ಮಾಡಿ ಇಲ್ಲಿ ಆನ್ ಮಾಡ್ತೀನಿ. ಆನ್ ಮಾಡಿ ನಾನು ರೆಡ್ ಒಂದು ಸ್ವಲ್ಪ ಹಾಕ್ತೀನಿ. ಸೊ ರೆಡ್, ಕರೆಕ್ಟ್ ರೆಡ್ ಯಾವುದಿದೆ ಇಲ್ಲಿ ಇಲ್ಲ ಅಂತಂದರೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ರೆಡ್ ಮೇಲೆ ತಂದುಬಿಡೋಣ ಈ ರೀತಿ. ಸೊ ರೆಡ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿ. ಇದನ್ನು ಮೊದಲಿದು ಈ ಮೇಲಿಂದ ಪಾಯಿಂಟನ್ನು ಇಲ್ಲಿ ಕಲರ್ ಮೇಲೆ ತಂದು ನೀವೇನು ಮಾಡಬೇಕು, ಅದಕ್ಕೆ ಕಲರ್ ಅಡ್ಜಸ್ಟ್ ಆಗುವಾಗೆ ಒಂದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡಿ. ಸೊ ನೋಡಿ ಇಲ್ಲಿ ಶ್ಯಾಡೋ ಬಂತು. ಓಕೆ. ಸೊ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ನೋಡಿ, ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು, ಏನು ಕಾಣುತ್ತೆ, ಹೇಗೆ ಕಾಣುತ್ತೆ ಅನ್ನೋದ್ರ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿ ನೋಡಿ, ಸೊ ಈ ರೀತಿ ಬಂತು. ಸ್ವಲ್ಪ ಇದಕ್ಕೆ ನೋಡಿ ಈ ರೀತಿ ಗ್ಲೋ ಕೊಡೋಣ. ಒಪಾಸಿಟಿ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಆಮೇಲೆ ಇಲ್ಲಿ ಆಫ್ಸೆಟ್ ಇದೆ, ಆಫ್ಸೆಟ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಸರಿಯಾಗಿ. ಸ್ವಲ್ಪ ಇದೆಲ್ಲ ಆಪ್ಷನ್ಸ್ ಎಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟ್ ಬರುವ ಹಾಗೆ ಒಂದು ಸ್ವಲ್ಪ ನೋಡಿಕೊಂಡು ನೀವು ಮಾಡಿದರೆ ಚೆನ್ನಾಗಿರುತ್ತೆ. ಓಕೆನಾ. ಥಂಬ್ನೇಲ್ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಬೇಕು ಇದಕ್ಕೆ ಥಂಬ್ನೇಲ್. ಹೌದಾ. ಈಗ ನೋಡಿ, ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈ ರೀತಿ ಮಾಡಿಕೊಂಡು ಓಕೆ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಒಂದು ಸ್ವಲ್ಪ ಇಲ್ಲಿ ನೋಡಿ ಅಡ್ಜಸ್ಟ್ ಆಗಲಿಲ್ಲ, ಏನೋ ಒಂದು ಸ್ವಲ್ಪ ಮಿಸ್ ಆಗಿದೆ. ಇಲ್ಲಿ ಇಮೇಜ್ ಮಿಸ್ ಆಯಿತು ನೋಡಿ. ಸೊ ಅದಕ್ಕೆ ಕರೆಕ್ಟ್ ಮಾಡ್ಕೋಬೇಕು ನಾವು. ಅದನ್ನು ನಾನು ಇಲ್ಲೇನು ಮಾಡ್ತೀನಿ, ಈ ಇಮೇಜನ್ನು ಅಡ್ಜಸ್ಟ್ ಮಾಡ್ತೀನಿ. ಇದು ಫ್ರಂಟ್ ಬ್ಯಾಕ್ ಹೋಗಿದೆ. ಇಲ್ಲ, ಏನೋ ಪ್ರಾಜೆಕ್ಟ್ ಮಿಸ್ ಆಯಿತು ಅನಿಸ್ತಾ ಇದೆ. ಓಕೆ. ಈ ಬ್ಯಾಕ್ಗ್ರೌಂಡ್ ಈ ಇಮೇಜದ್ದು ಏನಾಯಿತು, ಇದು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಮತ್ತೊಮ್ಮೆ. ಯಾಕಂದರೆ ನೋಡಿ ಬ್ಲ್ಯಾಕ್ ಎಲ್ಲ ಬಂತು ಇಲ್ಲಿ. ಸೊ ಇದಕ್ಕೆ ಏನು ಮಾಡ್ತೀನಿ, ನಾನು ಒಂದು ಸ್ವಲ್ಪ ಒಪೆಸಿಟಿ ಮೇಲೆ ಹೋಗಿ, ಒಪೆಸಿಟಿ ಎಲ್ಲ ಇಮೇಜ್ ಇರೇಜ್ ಕಲರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಟ್ಯೂಬ್ ಕಾಣ್ತಾ ಇದೆ ನಿಮಗೆ. ಬಲಗಡೆ ಒಂದು ಸ್ವಲ್ಪ ಟ್ಯೂಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಏನು ಮಾಡ್ತೀನಿ, ಬ್ಲ್ಯಾಕ್ ಎಲ್ಲಿದೆಯೋ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಪ್ಲೀಸ್ ಸ್ಪೀಕ್ ಎ ಕಲರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಆಮೇಲೆ ಟಾಲರೆನ್ಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ. ಓಕೆನಾ.
ಸೊ ಕರೆಕ್ಟ್ ಆಯಿತು, ಓಕೆ ಮಾಡಿ. ಸೊ ಈ ರೀತಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಎಲ್ಲ ಕೂಡ ಈ ಲೇಯರನ್ನು ಲಾಕ್ ಮಾಡಿಬಿಡಿ, ಓಕೆನಾ. ಸೊ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಯಾವುದೂ ಕೂಡ ಈಗ ಅಲ್ಲಿ ಇಲ್ಲಿ ಮೂವ್ ಆಗಲ್ಲ. ಸೊ ಈ ರೀತಿ ನೀವು ಟೆಕ್ಸ್ಟ್ ಎಲ್ಲ ಬರೀಬೋದು ನೋಡಿ. ಸೊ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಮಾಡಬೇಕಾಗಿದೆ ಅವೆಲ್ಲ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ತುಂಬ ದೊಡ್ಡ ಮಾಡೋದು ಬೇಡ ವಿಡಿಯೋ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ಪಾರ್ಟ್ನಲ್ಲಿ 4th ಪಾರ್ಟ್ನಲ್ಲಿ ಮತ್ತೆ ಮೀಟ್ ಆಗೋಣ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ 4th ಪಾರ್ಟ್ನಲ್ಲಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ಪಾರ್ಟಲ್ಲಿ ಮೀಟ್ ಆಗೋಣ. ನಮಸ್ಕಾರ ಸ್ನೇಹಿತರೆ.